ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಬ್ಬರು ಪೂರ್ತಿ ಒದ್ದೆಯಾಗಿ ಒಂದು ಶೆಡ್ ಒಳಗೆ ಹೋಗಿ ನಿಂತೆವು. ಗಾಢ ಚಳಿ, ಮಳೆಗೆ ತಡೆಯಲಾಗದೆ ನಾನು ಬೇಡ ಬೇಡ ಅಂದರೂ ಅವ್ರು ನನ್ನನ್ನು ಬಿಡಲೇ ಇಲ್ಲ. ನನ್ನ ಹೆಸರು ರೂಪ. ನನಗೆ ಚಿಕ್ಕ ವಯಸ್ಸಿದ್ದಾಗಲೇ ನಮ್ಮ ಮನೆಯಲ್ಲಿ ನನಗೆ ಮದುವೆ ಮಾಡಿಬಿಟ್ರು. ನಮ್ಮ ಮನೆಯಲ್ಲಿ ನಮ್ಮಪ್ಪ, ಅಮ್ಮ ಮತ್ತು ಅಣ್ಣ ಇದ್ದೀವಿ. ನನ್ನ ಗಂಡನ ಮನೆಯಲ್ಲಿ ನಾನು, ನನ್ನ ಗಂಡ ಮತ್ತು ನನ್ನ ಮಾವ ಇದ್ದರು. ಮದುವೆಯಾದ 1 ವರ್ಷಕ್ಕೆ ನನಗೆ ಹೆಣ್ಮಗು ಆಯಿತು. ನನ್ನ ಗಂಡನ ಮನೆಯಲ್ಲಿ ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ರು. ಹೀಗೆ ಒಂದಿನ ನನ್ನ ಮಾವ ತೀರಿ ಹೋದರು. ನಂತರ ನನ್ನ ಗಂಡನಿಗೆ ವಿದೇಶದಲ್ಲಿ ಕೆಲಸ ಸಿಕ್ತು. ಹಾಗಾಗಿ ಅವರು ನನ್ನ ಮತ್ತು ನನ್ನ ಮಗಳನ್ನು ಬಿಟ್ಟು ವಿದೇಶಕ್ಕೆ ಹೋಗಲೇಬೇಕಾಯಿತು. ಅವರು ವಿದೇಶದಲ್ಲಿ ಇರೋದ್ರಿಂದ ಕೇವಲ ತಿಂಗಳಿಗೊಮ್ಮೆ ಮಾತ್ರ ಮನೆಗೆ ಬರ್ತಿದ್ರು. ಅವ್ರು ಬಂದಾಗ ನನಗೆ ತುಂಬ ಖುಷಿ ಆಗ್ತಿತ್ತು. ಆದರೆ ವಿದೇಶಕ್ಕೆ ಹೋದಾಗಿನಿಂದ ನನ್ನ ಮೇಲಿನ ಪ್ರೀತಿ ಕಮ್ಮಿ ಆಗಿತ್ತು. ಇದಕ್ಕೂ ಮುಂಚೆ ಅವರಿಲ್ಲಿರೋವಾಗ ನನ್ನ ಜೊತೆ ತುಂಬ ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಿದ್ರು. ಆದರೆ ಈಗ ಅವ್ರು ನನ್ನನ್ನು ಜಾಸ್ತಿ ಕೇರ್ ಮಾಡ್ತಿಲ್ಲ. ತಿಂಗಳಿಗೆ ಒಮ್ಮೆ ಆದರೂ ನನಗೆ ಸುಖ ಸಿಗುತ್ತೆ ಅಂತ ಕಾಯ್ತಾ ಇದ್ದ ನನಗೆ ಏನೂ ಸಿಗ್ತಿರ್ಲಿಲ್ಲ. ಹೀಗೆ ಒಂದಿನ ಮನೆಗೆ ಬಂದಾಗ ಅವ್ರು ಹೇಳಿದ್ರು, ನೋಡ್ರೂಪ, ನಾನು ಹೀಗೆ ತಿಂಗಳಿಗೊಮ್ಮೆ ನಿನ್ನನ್ನು ನೋಡೋದಕ್ಕೆ ಬರ್ತಾಯಿದ್ರೆ ನನ್ನ ಸಂಬಳ ಎಲ್ಲ ಖಾಲಿಯಾಗಿ ಹೋಗುತ್ತೆ. ಹಾಗಾಗಿ ಇನ್ನು ಮುಂದೆ ವರ್ಷಕ್ಕೊಮ್ಮೆ ಬರ್ತೀನಿ. ನಾನು ಅದಕ್ಕೆ ಎದುರು ಮಾತನಾಡಲಾರ್ದೆ ಸರಿ ಆಯಿತು, ಹಾಗೆ ಮಾಡಿ ಅಂದೆ. ನಂತರ ನಾನು ಅವ್ರಿಗೆ ಕಾದಿದ್ದ ವರ್ಷ ಇಲ್ಲ. ಮತ್ತು ಒಂದು ಹೆಣ್ಣಿಗೆ ಸಿಗಬೇಕಾದ ಸುಖ ನಂಗೆ ಸಿಗಲೇ ಇಲ್ಲ. ಅದಕ್ಕಾಗಿ ನಾನು ಆಗಾಗ ಸ್ನಾನ ಮಾಡುವಾಗ ಅಲ್ಪ ಸ್ವಲ್ಪ ಕೈ ಕೆಲಸ ಮಾಡಿಕೊಂಡು ನನ್ನ ಆಸೆನ ತೀರಿಸ್ಕೋತಿದ್ದೆ. ನನ್ನ ಮಗಳಿಗೆ 13 ವರ್ಷ ಆಯಿತು. ಎಷ್ಟು ವರ್ಷ ಕಳೆದ್ರೂ ನನ್ನ ಗಂಡ ಮನೆಗೆ ಬರಲೇ ಇಲ್ಲ. ನನಗೆ ಅವ್ರ ಮೇಲೆ ಅನುಮಾನ ಇತ್ತು. ಅವ್ರು ವಿದೇಶದಲ್ಲಿ ಬೇರೆ ಹೆಣ್ಣಿನ ಜೊತೆ ಜೀವನ ನಡೆಸ್ತಿರ್ಬೋದು ಅಂತ. ನಾನು ಒಬ್ಬಳೇ ಮನೆ ನಡೆಸೋದಕ್ಕೆ ತುಂಬ ಕಷ್ಟ ಆಯಿತು. ಹಾಗಾಗಿ ನಾನು ಮನೆ ಕೆಲಸಕ್ಕೆ ಸೇರಿಕೊಂಡೆ. ಹೀಗೆ ನನ್ನ ಮಗಳಿಗೂ ಕೂಡ 20 ವರ್ಷ ಆಯಿತು. ಅವಳಿಗೆ ಒಂದು ಒಳ್ಳೆ ಹುಡುಗನನ್ನು ಕೊಟ್ಟು ಮದುವೆ ಮಾಡೋದಕ್ಕೆ ಹುಡುಗನ್ನ ಹುಡುಕ್ತಾ ಇದ್ದೆ. ಒಂದು ಒಳ್ಳೆ ಹುಡುಗನ ಫೋಟೋನೂ ಬಂತು. ಹುಡುಗ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದ. ಹಾಗೆ ಮನೆ ಕಡೆ ಎಲ್ಲ ಆಸ್ತಿ ಜೋರಾಗೇ ಇದೆ ಅಂತ ನಾನು ನನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ತುಂಬ ಕಷ್ಟಪಟ್ಟು ಒಂದು ಚೀಟಿ ಹಾಕಿದ್ದೆ. ಅದನ್ನು ಎತ್ಕೊಂಡು ನನ್ನ ಮಗಳು ಮದುವೆ ಮಾಡಿದೆ. ನಂತರ ನನ್ನ ಮಗಳು ಅವ್ರ ಅತ್ತೆ ಮನೆಗೆ ಹೋಗುವಾಗ ತುಂಬ ಅಳ್ತಾ ಇದ್ಲು. ನಾನು ಅವಳಿಗೆ ಸಮಾಧಾನ ಮಾಡಿ ಅವ್ರ ಮನೆಗೆ ಕಳಿಸ್ದೆ. ನಂತರ ಒಂದಿನ ಗುರುಗಳ ಹತ್ರ ಶಾಸ್ತ್ರನ ಕೇಳಿ ಒಂದು ಒಳ್ಳೆ ದಿನ ನೋಡಿ ನನ್ನ ಮಗಳು ಅಳಿಯನನ್ನು ಮನೆಗೆ ಕರೆದೆ. ನಂತರ ಅವರಿಬ್ಬರನ್ನ ರೂಮಿಗೆ ಕಳಿಸ್ದೆ. ಆ ದಿನ ರಾತ್ರಿ ನನ್ನ ಮನಸ್ಸು ತುಂಬ ಚಂಚಲದಿಂದ ಕೂಡಿತ್ತು. ಅವ್ರು ಯಾವ ರೀತಿ ಕಬಡ್ಡಿ ಆಡ್ತಿರ್ಬೋದು ಅನ್ನೋ ಆಲೋಚನೆಗಳು ನನ್ನ ತಲೆಯಲ್ಲಿ ಬರ್ತಾ ಇದ್ವು. ಹಾಗಾಗಿ ನಾನು ಬೇಗ ಬಾತ್ರೂಮ್ಗೆ ಹೋಗಿ ಕೈ ಕೆಲಸ ಮುಗಿಸ್ಕೊಂಡು ಬಂದು ಸುಸ್ತಾಗಿ ಮಲಗಿಬಿಟ್ಟೆ. ನಂತರ ಬೆಳಗ್ಗೆ ಆಯಿತು. ನಾನು ತಿಂಡಿ ರೆಡಿ ಮಾಡಿ ಅವರಿಬ್ಬರಿಗೂ ಬಡಿಸ್ದೆ. ನಂತರ ಎಲ್ಲರೂ ಖುಷಿಯಿಂದ ಮಾತಾಡ್ತಾ ಕೂತಿದ್ವಿ. ಸಂಜೆನೂ ಆಯಿತು. ಚಹಾ ಕುಡಿದು ಟಿ ವಿ ನೋಡ್ತಾ ಕೂತಿದ್ವಿ. ನಂತರ ನನ್ನ ಅಳಿಯ ಮಗಳು ಅವ್ರ ಮನೆಗೆ ಹೊರಡ್ತೀನಿ ಅಂದರು. ಅದಕ್ಕೆ ನಾನು ಹೇಳಿದೆ, ಇಲ್ಲೇ ಇರಿ, ನಾಳೆ ಹೋಗಿವ್ರಂತೆ ಅಂದೆ. ಅದಕ್ಕೆ ಅಳಿಯಂದ್ರು ಹೇಳಿದ್ರು, ಇಲ್ಲ ಅತ್ತೆ, ನಾನು ನಾಳೆಯಿಂದ ಕೆಲಸಕ್ಕೆ ಹೋಗಬೇಕು, ಹಾಗಾಗಿ ಹೋಗಲೇಬೇಕು ಅಂದರು. ಅದಕ್ಕೆ ನಾನು ಸರಿ ಆಯಿತು, ಇಬ್ಬರು ಹುಷಾರಾಗಿ ಹೋಗಿ ಬನ್ನಿ, ಮತ್ತು ಮನೆಗೆ ಹೋದ್ಮೇಲೆ ಕಾಲ್ ಮಾಡಿ ಅಂತ ಹೇಳಿ ಕಳಿಸ್ದೆ. ನಂತರ ಇಬ್ಬರು ಮನೆಗೆ ಹೋದರು. ನನ್ನ ಮಗಳು ಕಾಲ್ ಮಾಡಿದಾಗ ನಾನು ಅವಳಿಗೆ ಹೇಳಿದೆ, ಆ ಮನೆಯಲ್ಲಿ ನೀನು ಸುಖವಾಗಿದೆಯಾ ಅಮ್ಮ ಅಂದೆ. ಅದಕ್ಕೆ ಅವಳು ಹೇಳಿದ್ಲು, ಹ್ಞೂ ಅಮ್ಮ, ನನ್ನನ್ನಿಲ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ, ನಾನು ತುಂಬ ಸುಖವಾಗಿದ್ದೀನಿ ಅಮ್ಮ ಅಂದ್ಲು. ನನಗದನ್ನು ಕೇಳಿ ತುಂಬ ಸಂತೋಷ ಆಯಿತು. ನಂತರ ನಾನು ಅವಳಿಗೆ ಹೇಳಿದೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಏನಾದರೂ ಹೇಳಿದಾಗ ನೀನು ಅವ್ರಿಗೆ ಎದುರುತ್ರ ಕೊಡಬೇಡ ಅಂದೆ.
ಅದಕ್ಕೆ ಅವಳು ಸರಿ ಆಯ್ತಮ್ಮ ಅಂದ್ಲು. ಅದಕ್ಕೆ ನಾನು ಸರಿ ಆಯಿತು ಮಗಳೇ, ಹುಷಾರು ಅಂತ ಹೇಳಿ ಕಾಲ್ ಕಟ್ ಮಾಡಿದೆ. ನಂತರ ನಾನು ಅಂದ್ಕೊಂಡೆ, ಸದ್ಯ ಹೇಗೋ ನನ್ನ ಮಗಳಿಗೆ ಒಳ್ಳೆ ಗಂಡ ಮತ್ತು ಮನೆ ಸಿಕ್ಕಿದೆ ಅಂತ. ನಂತರ ನಾನು ಒಬ್ಬಂಟಿಯಾಗಿ ನನ್ನ ದಿನನಿತ್ಯದ ಜೀವನನ ನಡೆಸ್ತಾ ಇದ್ದೆ. ದಿನಕ್ಕೆ 3 ಮನೆ ಕೆಲಸ ಮಾಡಿ ನನ್ನ ಮಗಳ ಮದುವೆ ಅಂತ ಮಾಡಿದ ಸಾಲನೂ ತೀರಿಸ್ದೆ. ಒಂದಿನ ನನ್ನ ಮಗಳು ನನಗೆ ಕರೆ ಮಾಡಿ, ಅಮ್ಮ ನಮ್ಮ ಮಾವಂಗೆ ಹುಷಾರಿಲ್ಲ, ತುಂಬ ಸೀರಿಯಸ್ ಆಗಿದೆ, ಹಾಸ್ಪಿಟಲಲ್ಲಿ ಇದ್ದಾರೆ ಅಂದ್ಲು. ನಾನು ಅವಳಿಗೆ ಹೇಳಿದೆ, ನೀನು ಗಾಬರಿ ಮಾಡ್ಕೋಬೇಡ ಮಗಳೇ, ಧೈರ್ಯವಾಗಿರು. ದೇವರು ಒಳ್ಳೆಯವ್ರಿಗೆ ಈ ಥರ ಕಷ್ಟ ಕೊಡ್ತಾನೆ, ಅವರು ಹುಷಾರಾಗಿ ಮನೆಗೆ ಬರ್ತಾರೆ, ತಲೆ ಕೆಡಿಸ್ಕೋಬೇಡ ಆಯ್ತಾ ಅಂದೆ. ಅದಕ್ಕೆ ಅವಳು ಸರಿಯಮ್ಮ ಆಯಿತು ಅಂದ್ಲು. ಸರಿ ಆಯಿತು, ನಾನು ನಾಳೆ ನಿಮ್ಮ ಮನೆಗೆ ಬರ್ತೀನಿ ಬಿಡು ಅಂತ ಹೇಳಿ ಕಾಲ್ ಕಟ್ ಮಾಡಿದೆ. ಅದೇ ರೀತಿ ನಾನು ಬೆಳಗ್ಗೆ ಅವ್ರ ಊರಿಗೆ ಹೋಗೋದಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದೆ. ನಮ್ಮ ಮನೆ ಇರೋದು ಮೈಸೂರು ಹತ್ರ ಇರೋ ಒಂದು ಚಿಕ್ಕ ಹಳ್ಳಿನಲ್ಲಿ, ಅವ್ರ ಊರಿರೋದು ಹಾರ್ನೂರಿನ ಒಂದು ಚಿಕ್ಕ ಹಳ್ಳಿನಲ್ಲಿ. ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗೋದಕ್ಕೆ 5ರಿಂದ 6 ಗಂಟೆ ಸಮಯ ಬೇಕು. ನಾನು ಅವ್ರ ಮನೆಗೆ ಹೋದೆ. ಅವ್ರ ಮಾವ ಪೂರ್ತಿ ಹುಷಾರಾಗಿದ್ದಾರೆ ಅಂತ ನನ್ನ ಮಗಳು ಹೇಳಿದ್ಲು. ನನಗದನ್ನು ಕೇಳಿ ಸಮಾಧಾನ ಆಯಿತು. ಹಾಗೆ ಅವಳು ಇನ್ನೊಂದು ವಿಷಯನೂ ಹೇಳಿದ್ಲು, ಮಾವನಿಗೆ ಕೆಲವೊಂದು ಔಷಧಿಗಳು ಬೇಕು ಅಮ್ಮ, ಆದರೆ ಅದು ಇಲ್ಲಿ ಸಿಗೋದಿಲ್ಲ, ಮೈಸೂರಲ್ಲಿ ಸಿಗುತ್ತೆ ಅಂದ್ಲು. ನಾನು ಅದಕ್ಕೆ ಸರಿ ಮಗಳೇ ಆಯಿತು, ಅದು ಯಾವ್ದು ಔಷಧಿಗಳು ಅಂತ ನನಗೆ ಚೀಟಿ ಕೊಡು, ನಾನು ತಂದ್ಕೊಡ್ತೀನಿ ಅಂದೆ. ಅದಕ್ಕೆ ಅವಳು ಹೇಳಿದ್ಲು, ಬೇಡ ಅಮ್ಮ, ನಾಳೆ ನಿನ್ನ ಅಳಿಯ ಕೂಡ ನಿನ್ನ ಜೊತೆ ಬರ್ತಾರೆ, ಹೇಗಿದ್ರೂ ಔಷಧಿ ತಗೋಬೇಕಲ್ಲ ಅಂದ್ಲು. ಅದಕ್ಕೆ ನಾನು ಹೇಳಿದೆ, ನಾನು ಈಗಲೇ ಹೊರಡುವೆ ಮಗಳೇ ಅಂದೆ. ಅದಕ್ಕೆ ಅವಳು ಹೇಳಿದ್ಲು, ಬೇಡ, ನೀನಿವತ್ತು ಇಲ್ಲೇ ಇರೋ, ನಾಳೆ ಅವರು ನಿನ್ನ ಜೊತೆನೇ ಬರ್ತಾರೆ, ಇಬ್ಬರು ಒಟ್ಟಿಗೆ ಹೋಗಿವ್ರಂತೆ ಬಿಡು ಅಂದ್ಲು. ಅದಕ್ಕೆ ನಾನು ಸರಿ ಆಯಿತು ಮಗಳೇ ಅಂದೆ. ನಂತರ ರಾತ್ರಿ ಆಯಿತು. ನಾನು ಅವ್ರ ಮನೆಯಲ್ಲಿ ಊಟನ ಮುಗಿಸಿ ಮಲಕ್ಕೊಂಡೆ. ನಂತರ ಬೆಳಗ್ಗೆ ಆಯಿತು. ನಾನು ಮತ್ತು ಅಳಿಯ ಇಬ್ಬರು ತಿಂಡಿ ತಿಂದು ಊರಿಗೆ ಹೊರಟ್ವಿ. ಇಬ್ಬರು ಒಟ್ಟಿಗೆ ಮೈಸೂರು ಸಿಟಿಗೆ ಹೋಗಿ ಔಷಧಿನ ತಗೊಂಡ್ವಿ. ನಂತರ ಅಳಿಯಂದ್ರು ಹೇಳಿದ್ರು, ನಾನಿನ್ನು ಊರಿಗೆ ಹೋಗ್ತೀನಿ ಅತ್ತೆ, ನೀವು ಮನೆಗೆ ಹೋಗಿ ಅಂದರು. ಅದಕ್ಕೆ ನಾನು ಹೇಳಿದೆ, ಅಯ್ಯೋ ಇಷ್ಟು ದೂರ ಬಂದು ಹಾಗೆ ಹೇಗೆ ಹೋಗ್ತೀರಾ, ಮನೆಗೆ ಬನ್ನಿ, ನಾಳೆ ಹೋಗಿವ್ರಂತೆ ಅಂದೆ. ಅದಕ್ಕೆ ಅವರು, ಬೇಡ ಅತ್ತೆ, ನಾನೀಗ ಹೊರಡ್ತೀನಿ, ಮುಂದಿನ ತಿಂಗಳು ಔಷಧಿ ತರೋಕೆ ಬರ್ತೀನಲ್ಲ, ಆಗ ಇಲ್ಲೇ ಉಳ್ಕೋತೀನಿ ಅಂದರು. ಅದಕ್ಕೆ ನಾನು ಸರಿ ಆಯಿತು ಅಳಿ ಅಂದರೆ, ನೀವು ಹುಷಾರಾಗಿ ಹೋಗಿ ಬನ್ನಿ ಅಂದೆ. ಅವ್ರು ಸರಿ ಅಂತ ಊರಿಗೆ ಹೊರಟರು. ನಾನು ಮನೆಗೆ ಬಂದು ದಿನ ಮನೆ ಕೆಲಸ ಹೋಗೋದಕ್ಕೆ ನನ್ನ ಜೀವನ ಆಗೋಗಿತ್ತು. ನಾನು ಮಾಡೋ ಮನೆ ಕೆಲಸದ ಓನರ್ ಎಲ್ಲರೂ ಒಳ್ಳೆಯವರೇ ಆಗಿದ್ದರು. ಇಬ್ಬರನ್ನ ಬಿಟ್ಟು ಒಬ್ಬ ಮನೆ ಓನರ್ ಮಗನಿಗೆ 33 ವರ್ಷ ಆಗಿತ್ತು. 2 ತಿಂಗಳಿಂದ ಅವನು ನನ್ನ ಮೇಲೆ ಒಂದು ಕಣ್ಣಿಟ್ಬಿಟ್ಟಿದ್ದ. ನಾನೇನು ಮಾಡಲಿ, ಮನೆ ಓನರ್ ಬಳಿ ನಾನು ಮದುವೆಗೆ ಅಂತ ಸಾಲ ಮಾಡಿಬಿಟ್ಟಿದ್ದೆ. ಹಾಗಾಗಿ ಇನ್ನು 3 ತಿಂಗಳುಗಳ ಕಾಲ ನಾನು ಅವ್ರ ಮನೆಯಲ್ಲಿ ಕೆಲಸ ಮಾಡಲೇಬೇಕು. ಅವ್ರ ಮಗ ನಾನು ಕೆಲಸ ಮಾಡುವಾಗಲೆಲ್ಲ ಬೇಕಂತಾನೆ ಕೆಳಗಡೆ ಏನಾದರೂ ಚೆಲ್ಬಿಡ್ತಿದ್ದ. ಹೀಗಾಗಿ ಅವನಿಂದ ನನಗೆ ತುಂಬ ತೊಂದರೆ ಆಗ್ತಿತ್ತು. ನಾನು ಎಲ್ಲನೂ ಸಹಿಸ್ಕೊಂಡು ಕೆಲಸನ ಮುಂದುವರಿಸ್ತಿದ್ದೆ. ಹೀಗೆ ಒಂದಿನ ಧೈರ್ಯ ಮಾಡಿ ಅವನ ವಿಷಯನ ಓನರ್ ಬಳಿ ಹೇಳಿದೆ. ಆಗ ಅವ್ರು ಹೇಳಿದ್ರು, ಈ ಥರ ಎಲ್ಲ ಮಾಡ್ತಾನ ಅವನು, ನೋಡಮ್ಮ ರೂಪ, ನೀನು ಬೇಜಾರು ಮಾಡ್ಕೋಬೇಡ, ಅವನಿಗೆ ಬುದ್ಧಿ ಹೇಳ್ತೀನಿ ಅಂದರು. ಆಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಹೀಗೆ ಒಂದಿನ ಆತನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನ್ನ ಮೊಬೈಲ್ಗೆ ನನ್ನ ಅಳಿಯ ಕಾಲ್ ಮಾಡ್ದ. ಅವ್ರು ಹೇಳಿದ್ರು, ಅತ್ತೆ, ನಾನು ನಾಳೆ ಊರಿಗೆ ಬರ್ತೀನಿ ಔಷಧಿ ತಗೊಂಡು ಹೋಗೋಕ್ಕೆ, ನೀವು ಬಿಡುವಿನಲ್ಲಿ ಇದ್ದರೆ ಸ್ವಲ್ಪ ಸಿಟಿಗೆ ಹೋಗಿ ಔಷಧಿನ ತಗೊಂಡು ಬಂದಿಟ್ಟಿರಿ ಅಂದರು. ಅದಕ್ಕೆ ನಾನು ಹೇಳಿದೆ, ಸರಿ ಆಯಿತು ಅಳಿ ಅಂದರೆ, ನೀವು ನಿಧಾನವಾಗಿ ಬನ್ನಿ, ನಾನು ತಂದಿಟ್ಟಿರ್ತೀನಿ ಅಂದೆ. ಅದಕ್ಕೆ ಅವರು ಸರಿ ಆಯಿತು ಅತ್ತೆ ಅಂದರು. ಅಷ್ಟರಲ್ಲಿ ಓನರ್ ಮಗ ಬಂದು ಸಿಟ್ಟಿಂದ ನನಗೆ ಬೈಯೋದಕ್ಕೆ ಶುರು ಮಾಡ್ದ. ನೀವು ಏನು ಕೆಲಸ ಮಾಡೋದಕ್ಕೆ ಬಂದಿದ್ದೀರಾ, ಇಲ್ಲಿ ಫೋನಲ್ಲಿ ಮಾತಾಡೋದಕ್ಕೆ ಬಂದಿದ್ದೀರಾ ಅಂತ. ನಾನು ಅವ್ನಿಗೆ ಹೇಳಿದೆ, ನಾನೀಗ
ಕೆಲಸ ಮಾಡಿ ಮುಗಿಸಿ ಮಾತಾಡ್ತಾ ಇದ್ದೀನಿ. ನನ್ನ ಕೆಲಸ ಮುಗೀತು, ನಾನಿನ್ನೂ ಮನೆಗೆ ಹೋಗ್ತಾ ಇದ್ದೀನಿ ಅಂದೆ. ಅದಕ್ಕೆ ಅವನು, ಇನ್ನೂ ನಿಮ್ಮ ಕೆಲಸ ಮುಗಿದಿಲ್ಲ, ನನ್ನ ರೂಮ್ ಫುಲ್ಲು ಗಲೀಜಾಗಿದೆ, ಹೋಗಿ ಅದನ್ನು ಕ್ಲೀನ್ ಮಾಡಿ ಅಂದ. ಅದಕ್ಕೆ ನಾನು ಹೇಳಿದೆ, ಇಲ್ಲ, ನಾಳೆ ಬಂದು ಮಾಡ್ತೀನಿ, ಈಗ ನನಗೆ ಸ್ವಲ್ಪ ಕೆಲಸ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂದೆ. ಅದಕ್ಕೆ ಅವನು ಹೇಳ್ದ, ನೀವು ಬಂದಿರೋದು ಕೆಲಸ ಮಾಡೋಕ್ಕೆ ತಾನೇ, ಹಾಗಾದರೆ ಫಸ್ಟು ನಾನು ಹೇಳೋ ಕೆಲಸ ಮುಗಿಸಿ, ಆಮೇಲೆ ನೀವು ಹೋಗಿ ಅಂತಂದ. ನಾನದಕ್ಕೆ ಅವನು ನನ್ನನ್ನು ಇವತ್ತು ರೂಮ್ ಕ್ಲೀನ್ ಮಾಡೋವರೆಗೂ ಬಿಡೋದಿಲ್ಲ ಅನಿಸುತ್ತೆ ಅಂದ್ಕೊಂಡು, ಸರಿ ಆಯಿತು ಮಾಡ್ತೀನಿ ಅಂತ ಅವನ ರೂಮ್ಗೆ ಹೋದೆ. ರೂಮ್ ಕ್ಲೀನ್ ಮಾಡುವಾಗ ಸಡನ್ನಾಗಿ ಅವನು ಹಿಂದೆಯಿಂದ ನನ್ನನ್ನು ತಪ್ಕೊಂಡ್ಬಿಟ್ಟ. ನನಗೆ ಒಂದೇ ಸಮನೆ ಮೈಯಲ್ಲಿ ಕರೆಂಟ್ ಹೊಡೆದ ಹಾಗೆ ಆಗೋಯ್ತು. ನಾನು ಭಯದಿಂದ ಕೊಸರಾಡಿ ಅವನನ್ನು ಹಿಂದಕ್ಕೆ ತಳ್ಳೋಕೆ ಪ್ರಯತ್ನ ಪಟ್ಟೆ. ಆದರೆ ಅವನು ತುಂಬ ಗಟ್ಟಿಯಾಗಿ ನನ್ನನ್ನು ತಪ್ಕೊಂಡಿದ್ದ. ನನಗೇನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ. ಆಗ ನಾನು ಹೇಳಿದೆ, ಈಗೇನಾದರೂ ನಿನ್ನನ್ನು ಬಿಡಲಿಲ್ಲ ಅಂತಂದರೆ ನಾನು ಜೋರಾಗಿ ಕಿರಿಚ್ಬಿಡ್ತೀನಿ ಅಂತ. ಆಗವನು ಭಯದಿಂದ ಹಿಂದೆ ಸರಿದು, ತಪ್ಪಾಯಿತು, ಇದನ್ನು ಯಾರಿಗೂ ಹೇಳಬೇಡಿ ಅಂತ ಅಂಗಲಾಚಿ ಬೇಡ್ಕೊಂಡ. ನಾನು ಸರಿ ಆಯಿತು, ಇದು ನಿಮಗೆ ಲಾಸ್ಟ್ ವಾರ್ನಿಂಗ್ ಅಂತ ಹೇಳಿ ರೂಮ್ ಕ್ಲೀನ್ ಮಾಡಿದೆ. ಬೇಗನೆ ಮನೆಗೆ ಹೋದೆ. ಮತ್ತು ಇದೇ ಗುಂಗಲ್ಲಿ ಔಷಧಿಗಳನ್ನು ಮರೆತು ಬಿಟ್ಟಿದ್ದೆ. ನಂತರ ಸಮಯ 7 ಗಂಟೆ ರಾತ್ರಿ ಆಯಿತು. ನನ್ನ ಅಳಿಯ ಮನೆಗೆ ಬಂದರು. ಆಗ ನಾನು ಯೋಚಿಸ್ದೆ, ಅಯ್ಯೋ, ಇವ್ರು ಔಷಧಿ ತರೋದಕ್ಕೆ ಹೇಳಿದ್ರು ಅಲ್ವಾ, ನಾನು ಮರ್ತೇ ಬಿಟ್ಟಲ್ಲ ಅಂದ್ಕೊಂಡೆ. ಅಳಿಯಂದರು ಯಾವುದೋ ಬೈಕಲ್ಲಿ ಬಂದಿದ್ದರು. ಅವ್ರು ಬಂದ ತಕ್ಷಣ, ಅತ್ತೆ ಔಷಧಿ ಕೊಡಿ, ಟೈಮ್ ಆಗಿದೆ, ನಾನು ಮತ್ತೆ ಊರಿಗೆ ಹೋಗಬೇಕು ಅಂದರು. ಆಗ ನಾನು ಹೇಳಿದೆ, ಅಳಿಯಂದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಔಷಧಿ ತರೋದನ್ನು ಮರೆತುಬಿಟ್ಟೆ ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ಅಯ್ಯೋ ಅತ್ತೆ, ಇದೇನು ಮಾಡಿದ್ರಿ ನೀವು, ಹೋಗಲಿ ಬಿಡಿ, ನಾನು ಹೋಗ್ತಾ ಹಾಗೆ ತೊಗೊಂಡೋಗ್ತೀನಿ ಅಂದರು. ಅದಕ್ಕೆ ನಾನು ಹೇಳಿದೆ, ಈಗಲೇ ಸಮಯ 8 ಗಂಟೆ ಆಗಿದೆ, ನೀವೀ ಸಮಯದಲ್ಲಿ ಈ ಬೈಕಲ್ಲಿ ಹೋಗೋದು ಒಳ್ಳೆಯದಲ್ಲ, ಹಾಗಾಗಿ ಇವತ್ತು ಇಲ್ಲೇ ಇದ್ದು ನಾಳೆ ಹೋಗಿ ಅಂದೆ. ಅದಕ್ಕೆ ಅವರು, ಸರಿ ಅತ್ತೆ, ಆಯಿತು, ಇರಿ, ಔಷಧಿ ತಗೊಂಡು ವಾಪಸ್ ಬರ್ತೀನಿ ಅಂದರು. ಅದಕ್ಕೆ ನಾನು ಹೇಳಿದೆ, ಊಟ ಮಾಡಿ ಆಮೇಲೆ ಹೋಗಿ ತನ್ನಿ ಅಳಿಯಂದ್ರೆ, ಬನ್ನಿ ಇಬ್ಬರು ಊಟ ಮಾಡೋಣ ಅಂದೆ. ಅದಕ್ಕೆ ಅವರು, ಸರಿ ಆಯಿತು ಅತ್ತೆ ಅಂದರು. ಆಮೇಲೆ ಇಬ್ಬರು ಒಟ್ಟಿಗೆ ಊಟ ಮಾಡಿ ಮುಗಿಸಿದ್ವಿ. ಅಷ್ಟರಲ್ಲಿ ಹೊರಗಡೆ ಜೋರಾಗಿ ಮಳೆ ಬರೋದಕ್ಕೆ ಶುರುವಾಯಿತು. ಸ್ವಲ್ಪ ಸಮಯದ ನಂತರ ಮಳೆ ಕಮ್ಮಿನೂ ಆಯಿತು. ನಂತರ ಅಳಿಯಂದರು ನಾನು ಇಬ್ಬರು ಹೋಗಿ ಔಷಧಿ ತರ್ತೀನಿ ಅಂದರು. ಅದಕ್ಕೆ ನಾನು ಹೇಳಿದೆ, ಇಷ್ಟೊತ್ತಲ್ಲಿ ನೀವು ಒಬ್ಬರೇ ಹೋಗೋದು ಬೇಡ, ನಾನು ಸೀರೆ ಉಟ್ಕೊಂಡು ಬರ್ತೀನಿ ಇರಿ ಅಂದೆ. ಅದಕ್ಕೆ ಅವರು, ಅಯ್ಯೋ ಅತ್ತೆ, ಬೇಡ ಬಿಡಿ, ನೀವು ಯಾಕೆ ಬರ್ತೀರಾ ಅಂದರು. ಅದಕ್ಕೆ ನಾನು ಹೇಳಿದೆ, ಈ ಸಮಯದಲ್ಲಿ ಈ ರಸ್ತೆಯಲ್ಲಿ ಯಾರೂ ಜನ ಓಡಾಡೋದಿಲ್ಲ, ನೀವು ಒಬ್ಬರೇ ಹೋಗೋದು ಸರಿಯಲ್ಲ, 5 ನಿಮಿಷ ಇರಿ, ನಾನು ಬರ್ತೀನಿ ಅಂದೆ. ಅದಕ್ಕೆ ಅವರು, ಸರಿ ಆಯಿತು ಅತ್ತೆ ಅಂದರು. ನಂತರ ನಾನು ಮತ್ತೆ ಅವರು ಬೈಕಲ್ಲಿ ಹೊರಟ್ವಿ. ಆಮೇಲೆ ಔಷಧಿನ ತಗೊಂಡು ವಾಪಸ್ ಬರ್ತಿದ್ದಾಗ ಜೋರು ಮಳೆ ಬರೋದಕ್ಕೆ ಶುರುವಾಯಿತು. ನನ್ನ ಮತ್ತು ಅಳಿಯನ ಬಟ್ಟೆ ಎಲ್ಲ ಪೂರ್ತಿ ಒದ್ದೆ ಆಗಿತ್ತು. ನಂತರ ಅವರು ಬೈಕನ್ನು ಒಂದು ಖಾಲಿ ಶೆಡ್ ಒಳಗೆ ನಿಲ್ಲಿಸಿದ್ರು. ನಂತರ ಇಬ್ಬರು ಮಾತಾಡ್ತಾ ಇದ್ವಿ. ಮಳೆ ಚಳಿಯಲ್ಲಿ ನಾನು ಬೇರೆ ತೆಳು ಸೀರೆನ ಉಟ್ಕೊಂಡು ಬಂದಿದ್ದರಿಂದ ನನಗೆ ಚಳಿ ಜಾಸ್ತಿ ಆಯಿತು. ಹೀಗೆ ಇಬ್ಬರು ನಿಂತಿರುವಾಗ ಸಡನ್ನಾಗಿ ಜೋರಾಗಿ ಗುಡುಗಿದ ಶಬ್ದ ಬಂತು. ನಾನು ಹೆದರಿದ್ರಿಂದ ನನ್ನ ಕಾಲು ಸ್ಲಿಪ್ಪಾಗಿ ಅವ್ರ ಹತ್ರ ಬಿದ್ದೆ. ಆಗವರು ನನ್ನನ್ನು ಮೇಲಕ್ಕೆ ಎಬ್ಸಿದ್ರು. ತುಂಬ ಮಳೆ ಇದ್ದಿದ್ದರಿಂದ ನಾವು ಅಲ್ಲೇ ಮಾತಾಡ್ತಾ ಕೂತ್ವಿ. ಮಾತಲ್ಲಿ ನಾನು ಮಕ್ಕಳು ಮಾಡೋ ಏನಾದರೂ ತಯಾರಿ ನಡೆಸಿದ್ದೀರಾ ಅಂತ ಕೇಳಿಬಿಟ್ಟೆ. ಇದರಿಂದ ಅವ್ರ ಮುಖ ಕೆಂಪಾಯಿತು. ಅವ್ರು ಹೇಳಿದ್ರು, ಹೌದು, ಟ್ರೈ ಮಾಡ್ತಾ ಇದ್ದೀವಿ ಅಂತ. ನಂಗೆ ಮುಂದೆ ಏನು ಮಾತಾಡಬೇಕು ಅಂತ ಗೊತ್ತೇ ಆಗಲಿಲ್ಲ. ಹಾಗಾಗಿ ಮೌನವಾಗಿ ಆಗಿದ್ದೆ. ಆಗ ಅಳಿಯಂದರು ಹೇಳಿದ್ರು, ಅತ್ತೆ, ನಿಮಗೆ ಇಷ್ಟು ವಯಸ್ಸಾದರೂ ನೀವು ನೋಡೋಕ್ಕೆ ಯಾವ ಹುಡುಗಿರಿಗೂ ಕಮ್ಮಿ ಇಲ್ಲ ಅಂತ ನಿಮಗೆ ಗೊತ್ತಾ? ಇದನ್ನು ಕೇಳಿದ ತಕ್ಷಣ ನನ್ನ ಮುಖ
ಕೆಂಪಾಯಿತು. ನಾನು ಹೇಳಿದೆ, ಅಯ್ಯೋ ಸುಮ್ಮನಿರಿ ಅಳೆ ಅಂದರೆ ಯಾಕೆ ತಮಾಷೆ ಮಾಡ್ತೀರಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಅತ್ತೆ, ನಾನು ನಿಜಾನೇ ಹೇಳ್ತಿದ್ದೀನಿ, ನನಗೇನಾದರೂ ಚಾನ್ಸ್ ಸಿಕ್ಕರೆ ನಾನು ನಿಮ್ಮ ಮಗಳಿಗಿಂತ ನಿಮ್ಮನ್ನೇ ಆಯ್ಕೆ ಮಾಡ್ತಿದ್ದೆ ಅಂತ ಅವರಿಂದ ಈ ರೀತಿ ಮಾತುಗಳನ್ನು ನಾನು ಊಹೆ ಕೂಡ ಮಾಡಿರಲಿಲ್ಲ. ಇದನ್ನು ಕೇಳಿದ ತಕ್ಷಣ ನನ್ನಲ್ಲಿ ಏನೇನೋ ಭಾವನೆಗಳು ಬರುವುದಕ್ಕೆ ಶುರುವಾಯಿತು. ನನ್ನ ಎದೆ ಬಡಿತ ಜಾಸ್ತಿ ಆಯಿತು ಮತ್ತು ನನ್ನ ಮೈ ಬಿಸಿ ಆಗತೊಡಗಿತ್ತು. ಆಗ ಅಳಿಯಂದಿರು ನನಗೆ ಬೇರೆ ರೀತಿಯಲ್ಲಿಯೇ ಕಾಣಿಸಿದ್ರು. ಇಬ್ಬರು ಒಬ್ಬರ ಪಕ್ಕ ಒಬ್ಬರು ಕೂತಿದ್ವಿ. ಅವ್ರು ಮೆಲ್ಲನೆ ನನ್ನ ಕೈಯನ್ನು ಹಿಡ್ಕೊಂಡ್ರು. ನನ್ನ ಎದೆ ಬಡಿತ ಇನ್ನೂ ಜೋರಾಯಿತು. ಅಲ್ಲಿಯೇ ಇನ್ನೇನೋ ಕಬಡ್ಡಿ ಕೆಲಸ ಶುರುವಾಗುತ್ತೆ ಅನ್ನೋ ಅಷ್ಟರಲ್ಲಿ ಹೊರಗಡೆ ಬೇರೆ ವಾಹನಗಳ ಶಬ್ದ ಬರೋಕೆ ಶುರುವಾಯಿತು. ಆಗ ಹೊರಗಡೆ ನೋಡಿದಾಗ ಮಳೆ ನಿಂತಿತ್ತು. ಅಲ್ಲಿಂದ ನಾವಿಬ್ಬರು ಸೀದಾ ನಮ್ಮ ಮನೆಗೆ ಬಂದ್ವಿ. ಬೈಕ್ನಲ್ಲಿ ಬರುವಾಗ ನಾವು ಏನನ್ನೂ ಮಾತಾಡಲಿಲ್ಲ. ಮನೆಗೆ ಬಂದ ಮೇಲೆ ಇಬ್ಬರು ಮಳೆಯಿಂದ ತುಂಬ ಒದ್ದೆ ಆಗಿದ್ವಿ. ನಾನು ಹೇಳಿದೆ, ಅಳಿಯಂದ್ರೆ ನೀವು ಮೊದಲು ಬಟ್ಟೆ ಚೇಂಜ್ ಮಾಡಿ ಅಂತ. ಅವ್ರು ಸರಿ ಅಂತ ಬಾತ್ರೂಮ್ಗೆ ಹೋದರು. ಮತ್ತು ನಾನು ರೂಮ್ಗೆ ಹೋಗಿ ಬಟ್ಟೆನ ಚೇಂಜ್ ಮಾಡಿ ನೈಟಿ ಹಾಕ್ಕೊಂಡೆ. ಆಮೇಲೆ ಅವರು ನನ್ನನ್ನು ಕೂಗಿದ್ರು. ನಾನು ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನನ್ನ ಹತ್ರ ಬೇರೆ ಬಟ್ಟೆ ಇಲ್ಲ ಅಂತ. ಅದಕ್ಕೆ ನಾನು ಪರವಾಗಿಲ್ಲ ಅಡಿ ಅಂದರೆ ನೀವು ಚಡ್ಡಿನಲ್ಲೇ ಬಂದು ರೂಮ್ಗೆ ಹೋಗಿ ಮಲ್ಕೊಳ್ಳಿ, ನಾನು ನನ್ನ ರೂಮಲ್ಲಿ ಹೋಗ್ತೀನಿ ಅಂತ ಹೇಳಿದೆ. ನಾನು ರೂಮ್ಗೆ ಹೋದ್ಮೇಲೆ ಅವ್ರು ತಮ್ಮ ರೂಮ್ಗೆ ಹೋದರು. ಸುಸ್ತಾಗಿದ್ದರಿಂದ ನಾನು ಮಲ್ಗೋಣ ಅಂತ ಮಲ್ಗೋಕ್ಕೆ ಟ್ರೈ ಮಾಡಿದೆ. ಆದರೆ ನನ್ನ ಮನಸ್ಸಲ್ಲಿ ಏನೇನೋ ಭಾವನೆಗಳು ಬರ್ತಾಯಿದ್ವು. ಅಷ್ಟರಲ್ಲಿ ಅಳಿಯಂದರು ನನ್ನ ರೂಮಿಗೆ ಬಂದು ಮೆಲ್ಲನೆ ಡೋರ್ ಓಪನ್ ಮಾಡಿದ್ರು. ನಾನು ತಕ್ಷಣ ಕಣ್ಣು ಮುಚ್ಕೊಂಡು ಮಲಗಿರೋ ಥರ ನಾಟಕ ಮಾಡಿದೆ. ಅವ್ರು ಶಬ್ದ ಮಾಡಿದೆ ಮೆಲ್ಲನೆ ನನ್ನ ಬಳಿ ಬಂದು ನನ್ನ ಪಕ್ಕಕ್ಕೆ ಮಲ್ಕೊಂಡ್ರು. ಅಬ್ಬಾ, ನಾನು ಎದೆ ಬಡಿತ ಜಾಸ್ತಿ ಆಯಿತು. ಯಾಕಂದರೆ ಕಥೆಯಲ್ಲಿ ನಿಜವಾದ ಮಜಾ ಶುರುವಾಗೋದು ಇಲ್ಲಿಂದಾನೆ. ಆಮೇಲೆ ಏನಾಯಿತು ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ, ಕಾಯ್ತಾ ಇರಿ. ಮುಂದಿನ ಭಾಗ ಬೇಕು ಅಂದರೆ ಮುಂದುವರಿಸಿ ಅಂತ ಕಮೆಂಟ್ ಹಾಕಿ. ನೀವು ಕಮೆಂಟ್ ಹಾಕಿದ್ರೆ ಮಾತ್ರ ನಾನು ಈ ಕಥೆನ ಮುಂದುವರಿಸೋದು, ಸರಿನಾ? ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಹಾಗೇ ಇದೇ ಥರ ಕಥೆಗಳು ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬಾಯ್.